ಈಗ ನಾವು ಯಾಕೆ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಚೂಸ್ ಮಾಡಬೇಕು ಅಂತ ಹೇಳ್ತೇವೆ, ಯಾಕೆ ನಿಮ್ಮದು ಇಂಜಿನಿಯರ್ ಅಥವಾ ಕಾರ್ಪೊರೇಟ್ ಫೀಲ್ಡ್ಗೆ ಕಂಪೇರ್ ಮಾಡಿದರೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮತ್ತು ಪ್ರೊಫೆಷ್ನಲ್ ಎಕ್ಸಾಮ್ಸ್ ಡಿಫ್ರೆಂಟ್ ಇರ್ತದೆ ಅಂತ ನಿಮಗೆ ಯಾರಿಗಾದ್ರೂ ಐಡಿಯಾ ಉಂಟಾ? ಪ್ರೊಫೆಷನಲ್ ಎಕ್ಸಾಮ್ಸ್ ಗೊತ್ತುಂಟಲ್ವಾ ನಿಮಗೆ? CA, CS, CMA ಕೇಳಿದಿರಲ್ಲ? ಕೇಳಿಲ್ವಾ? ಸೊ ಈಗ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಬರುವಾಗ ಅಲ್ಲಿ ನಿಮಗೆ ತುಂಬ ಆಪರ್ಚುನಿಟೀಸ್ ಉಂಟು. ಸೈನ್ಸ್ಗೆ ಅಂತ ಬರುವಾಗ ಇಂಜಿನಿಯರ್, ಡಾಕ್ಟರ್ ಇರ್ಬೋದು. ಬಟ್ ಕಾಮರ್ಸ್ ತುಂಬ ಆಪರ್ಚುನಿಟೀಸ್ ಉಂಟು ನಿಮಗೆ, ನಂಬರ್ ಆಫ್ ಆಪರ್ಚುನಿಟೀಸ್. ಲೈಕ್ ಈಗ ರೈಲ್ವೆ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್, SSC, FDA ಆ್ಯಂಡ್ ಈ ಥರ ತುಂಬ ಆಪರ್ಚುನಿಟೀಸ್ ಉಂಟು. ನಮಗೆ ಈಗ ಮೇನ್ ಏನು ಗೊತ್ತಿರೋದು IAS, KS ಇದೇ ಮಾತ್ರ ಗೊತ್ತಿದೆ. ಬಟ್ ಇದು ಬಿಟ್ಟು ನಮಗೆ ಏನು ಬೇರೆ ಬೇರೆ ಆಪರ್ಚುನಿಟೀಸ್ ಉಂಟು ಅಷ್ಟು ಅವೇರ್ನೆಸ್ ಇಲ್ಲ ನಮಗೆ ಇದರ ಬಗ್ಗೆ. ಇದನ್ನು ಹೇಗೆ ಕ್ರ್ಯಾಕ್ ಮಾಡಲಿಕ್ಕೆ ಆ್ಯಂಡ್ ಎಕ್ಸಾಮ್ಸ್ ಹೇಗೆ ವರ್ಕ್ ಆಗ್ತದೆ ಆ್ಯಂಡ್ ಅದರ ಪ್ರಿಪ್ರೇಷನ್ ಹೇಗೆ ಮಾಡಬೇಕು ಅದರ ಬಗ್ಗೆ ನಮ್ಗೆ ಅಷ್ಟೊಂದು ನಾಲೆಜ್ ಇಲ್ಲ. ಬಿಕಾಸ್ ಆಫ್ ದಿಸ್ ಏನಾಗ್ತಾ ಉಂಟು ಅಂತ ಹೇಳಿದ್ರೆ ಎಂಡ್ ಆಫ್ ದ ಡೇ ಎಷ್ಟು ಸ್ಟೂಡೆಂಟ್ಸ್ಗಳು ಪಾಸ್ ಆಗ್ತಾರೆ. ಈಗ ಎಲ್ಲರೂ ಕೂಡ ಡಿಗ್ರಿ ಮಾಡಿ BCom, BBA ಈ ಥರ ಎಲ್ಲ ಡಿಗ್ರಿ ಮಾಡಿ ಪಾಸ್ ಆದರೆ ನಾಳೆ ದಿನ ನಿಮಗೆ ಒಂದು ಜಾಬ್ ಅಂತ ಬರುವಾಗ ಎಂಪ್ಲಾಯರ್ ಯಾರಿಗೆ ನಿಮಗೆ ಜಾಬ್ ಫಸ್ಟ್ ಪ್ರಯಾರಿಟಿ ಕೊಡ್ತಾರೆ? ಆಬ್ವಿಯಸ್ಲಿ ಯಾರಿಗೆ ಸ್ಕಿಲ್ ಜಾಸ್ತಿ ಉಂಟು, ಯಾರಿಗೆ ಹೆಚ್ಚು ನಾಲೆಜ್ ಇದೆ, ಕಮ್ಯುನಿಕೇಷನ್ ಸ್ಕಿಲ್ ಯಾರಿಗೆ ಜಾಸ್ತಿ ಇದೆ, ಸೊ ಅದರ ಬೇಸಿಸ್ ಮೇಲೆ ನಿಮಗೆ ಕೆಲಸ ಸಿಗ್ತದೆ. ಸೊ ಇದನ್ನು ಬಿಟ್ಟು ನಾನು ಡಿಗ್ರಿ ಮಾಡಿದ್ಮೇಲೆ ನಾನೇನೋ ಮಾಡ್ತೇನೆ ಹಾಗೆ ಎಲ್ಲ ನಾವು ಥಿಂಕ್ ಮಾಡಿದರೆ ಎಂಡ್ ಆಫ್ ದ ಡೇ ಏನಾಗ್ತದೆ ಅಂತ ಹೇಳಿದರೆ ಹಿಂದೆನೇ ಉಳಿದು ಬಿಡ್ತೇವೆ. ಯಾರಿಗೆ ಹೆಚ್ಚು ನಾಲೆಜ್ ಇದೆ, ಯಾರಿಗೆ ಒಂದು ಸೊಸೈಟಿಯಲ್ಲಿ ಹೇಗೆ ಒಂದು ಲೈಫ್ ಲೀಡ್ ಮಾಡಬೇಕು ಅಂತ ಅವರಿಗೆ ಒಂದು ನಾಲೆಜ್ ಇರ್ತದೆ, ಆ ಪರ್ಸನ್ ಮುಂದೆ ಹೋಗ್ತಾರೆ. ಎಂಡ್ ಆಫ್ ದ ಡೇ ಲ್ಯಾಕ್ ಆಫ್ ನಾಲೆಜ್ ಇಂದ ನಾವು ಹಿಂದೆ ಉಳಿತೇವೆ. ಸೊ ಈ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ನಾವು ಪರ್ಸ್ಯೂ ಮಾಡಿ ಇದರ ಬಗ್ಗೆ ನಾಲೆಜ್ ತಗೊಳ್ಳೋದ್ರಿಂದ ನಾಳೆಗೆ ನಿಮ್ಗೆ ಯಾವುದೇ ಕಂಪ್ನಿಗೆ ಹೋದರೂ ಕೂಡ ನೀವು ಕಾಂಪಿಟೇಟಿವ್ ಫೀಲ್ಡಲ್ಲೇ ಮುಂದೆ ಹೋಗ್ತೀರಾ, ಗೌರ್ಮೆಂಟ್ ಫೀಲ್ಡಲ್ಲೇ ಮುಂದೆ ಹೋಗ್ತೀರಾ ಅಂತ ಹೇಳುವಾಗ ಯಾವುದೇ ರೀತಿ ನೀವು ಹಿಂದೆ ಉಳಿಯಲ್ಲ. ಸೊ ಫಾರ್ ದ್ಯಾಟ್ ರೀಸನ್ ನೀವೇನು ಮಾಡಿ ಅಂತ ಹೇಳಿದ್ರೆ, ಈಗ ಸೆಕೆಂಡ್ PUನೇ ಯಾಕೆ ನಾನು ಡಿಗ್ರಿ ಮಾಡಿದ್ಮೇಲೆ ಮಾಡ್ತೇನೆ ಅಂತ ಹೇಳುವಾಗ ನಿಮಗೆ 22 years ಆಗಿರ್ತದೆ ಒಂದು ಫೈನಲ್ ಇಯರ್ ಕಂಪ್ಲೀಟ್ ಮಾಡುವಾಗ. ಎಲ್ಲರಿಗೆ ಕೂಡ ಒಂದು ಲೈಫಲ್ಲಿ ಗೋಲ್ ಇರ್ತದೆ, ನಂದು ಕೂಡ ಒಂದು ಕಾರ್ ಇರಬೇಕು, ಒಂದು ಡ್ರೀಮ್ ಹೌಸ್ ಇರಬೇಕು, ನಾನು ಕೂಡ ಫಿನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಿ ಫ್ಯಾಮಿಲಿನ ಅಥವಾ ನಮ್ಮ ಕರಿಯರ್ನ ನಾವು ಒಂದು ಡೆವಲಪ್ ಮಾಡ್ಕೊಳ್ಬೇಕು ಅಂತ. ಸೊ ಆಫ್ಟರ್ ಡಿಗ್ರಿ ನಾವೇನಾದರೂ ಮಾಡ್ಲಿಕ್ಕೆ ಹೋಗ್ಬೇಕಂತ ಹೇಳಿದ್ರೆ 20-30 years ಆಗೋ ತನಕ ನೀವೊಂದು, ಈಗ ಒಬ್ವಿಯಸ್ಲಿ ನಿಮಗೆಲ್ಲ ಗೊತ್ತು ಕಾರ್ಪೊರೇಟ್ ಫೀಲ್ಡಿಗೆ ಹೋಗುವಾಗ ನಿಮಗೆ ಸ್ಟಾರ್ಟಿಂಗ್ ಸ್ಯಾಲ್ರಿ 15,000 ಮೇಲೆ ಜಾಸ್ತಿ ಯಾರೂ ಕೊಡೋದಿಲ್ಲ. ಸೊ ಅದೇ ನೀವು ಗೌರ್ಮೆಂಟ್ ಎಕ್ಸಾಮ್ಸ್ ಅಂತ ಬರುವಾಗ ಬೇಸಿಕ್ ಪೇ ಅಂತ ಹೇಳುವಾಗ, ಈಗ ಗೌರ್ಮೆಂಟ್ ಎಕ್ಸಾಮ್ಸಲ್ಲಿ ಯಾಕೆ ಗೌರ್ಮೆಂಟ್ ಎಕ್ಸಾಮ್ಸ್ ಅಂತ ಹೇಳ್ತಾರೆ ಎಲ್ಲರೂ? ನೀವು ಅನ್ಕೊಂಡಿದ್ದೀರಿ ಕಂಡಕ್ಟರ್, IAS, KS ಅದು ಮಾತ್ರ ಅಂತ. ಅದನ್ನು ಬಿಟ್ಟು ಕೂಡ ರೈಲ್ವೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್, SSC, FDA ಹೀಗೆ ಬೇರೆ ಬೇರೆ ಆಪರ್ಚುನಿಟೀಸ್ ಉಂಟು. ಇದು ಯಾಕೆ ಚೂಸ್ ಮಾಡಬೇಕಂತ ಹೇಳಿದರೆ, ಒಂದು ಅಲ್ಲಿರುವಂತಹ ಬೇಸಿಕ್ ಪೇ ಅಂತ ಹೇಳಿದ್ರೆ ನಿಮಗೆ ಫಸ್ಟ್ ಸ್ಟಾರ್ಟಿಂಗ್ ಸ್ಯಾಲರಿನೇ 27,500 ಇಂದ ಸ್ಟಾರ್ಟ್ ಆಗ್ತದೆ. ಇದನ್ನು ಬಿಟ್ಟು ನಿಮಗೆ HRE ಅಂತ ಕೊಡ್ತಾರೆ, ಅಂದರೆ ಹೌಸ್ ರೆಂಟ್ ಅಲೋವೆನ್ಸ್ ಅಂತ ನಿಮಗೆ ಕೊಡ್ತಾರೆ. ನೀವು ಒಂದು ಪ್ಲೇಸ್ಗೆ ಹೋಗಿ ಅಲ್ಲಿ ನಿಮ್ಮ ಲೈಫ್ ಲೀಡ್ ಮಾಡಲಿಕ್ಕೆ ನಿಮಗೆ ಹೌಸ್ ರೆಂಟ್ ಅಲೋವೆನ್ಸ್ ಅಂತ ಕೊಡ್ತಾರೆ. ದೆನ್ ಮೆಡಿಕಲ್ ಎಕ್ಸ್ಪೆನ್ಸಸ್ ಕೊಡ್ತಾರೆ, ಸೊ DA ಅಂತ ಕೊಡ್ತಾರೆ. ಸೊ ಇಷ್ಟೆಲ್ಲ ನಮಗೆ ಬೆನಿಫಿಟ್ ಉಂಟು. ಆಫ್ಟರ್ ಕಂಪ್ಲೀಟಿಂಗ್ ದಿಸ್ ವಾಟ್ ವಿ ಗೆಟ್ ಇಸ್ ಪೆನ್ಷನ್. ರಿಟೈರ್ಡ್ ಆದ್ಮೇಲೆ ಕೂಡ ನಿಮ್ಗೆ ಯಾರಾದರೂ ಕೊಡ್ತಾರಾ? ಒಬ್ವಿಯಸ್ಲಿ ನಿಮಗೆ ಯಾವ ಪ್ರೈವೇಟ್ ಫೀಲ್ಡಲ್ಲಿ ಕೂಡ ಯಾರು ಕೂಡ ಪೆನ್ಷನ್ ಕೊಡಲ್ಲ. ಇದೆಲ್ಲ ನಿಮಗೆ ಬೆನಿಫಿಟ್ ಸಿಗೋದು ಎಲ್ಲಿ? ದಟ್ ವಿ ಗೆಟ್ ಇನ್ ಓನ್ಲಿ ಗೌರ್ಮೆಂಟ್ ಫೀಲ್ಡ್. ಸೊ ಫಾರ್ ದ್ಯಾಟ್ ರೀಸನ್ ನೀವು ಗೌರ್ಮೆಂಟ್ ಫೀಲ್ಡನ್ನು ಚೂಸ್ ಮಾಡಿ, ಜಸ್ಟ್ ನಿಮ್ದು ಏನು ಅಷ್ಟು ಕೂಡ ಎಲ್ಲ ಕೂಡ ಕಷ್ಟ ಇರ್ತದೆ, ನಮಗೆ ಕ್ರ್ಯಾಕ್ ಮಾಡ್ಲಿಕ್ಕೆ ಆಗಲ್ಲ, ನಮ್ಗೆ ಅಷ್ಟೆಲ್ಲ ಎಫರ್ಟ್ಸ್ ಹಾಕ್ಲಿಕ್ಕಾಗಲ್ಲ ಅಂತ ನಿಮಗೆಲ್ಲ ಥಾಟ್ಸ್ ಇರ್ಬೋದು. ಬಟ್ ಅಷ್ಟು ಡಿಫಿಕಲ್ಟೀಸ್ ಎಂಥದ್ದು ಬರಲಿಕ್ಕಿಲ್ಲ ಇಲ್ಲಿ. ಸೊ ದ ಥಿಂಗ್ ಇಸ್, ಈಗ IAS, KS ಅಂತ ಬರುವಾಗ ಅಲ್ಲಿ ಎಲ್ಲ ನಿಮಗೆ ಪ್ರಿಲಿಮ್ಸ್, ಮೇನ್ಸ್ ಹಾಗೆ ಬರ್ತದೆ. ಬಟ್ ಈ ಥರ VA ಅಂತ ಉಂಟು, ವಿಲೇಜ್ ಅಕೌಂಟೆಂಟ್, ತಹಶೀಲ್ದಾರ್, ದೆನ್ ರೆವೆನ್ಯೂ ಆಫೀಸರ್, ಹೀಗೆ ತುಂಬ ಪೋಸ್ಟ್ ಉಂಟು. ಆಲ್ ದೀಸ್ ಆರ್ ಲೈಕ್ ರೆಪ್ಯೂಟೆಡ್ ಪೋಸ್ಟ್. ಓಕೆ, ನಿಮಗೆ ಗೌರ್ಮೆಂಟ್ ಪೋಸ್ಟ್ ಅಂತ ಹೇಳುವಾಗ ಸ್ವಲ್ಪ ಕೆಳಗೇನೋ ಹಾಗೆ ಅಂತ ಫೀಲ್ ಆಗ್ಬೋದು. ಬಟ್ ಇದರದ್ದು ಇರುವಂತಹ ಬೆನಿಫಿಟ್ ನಿಮಗೆ ಬೇರೆ ಯಾವ ಒಂದು ಪ್ರೈವೇಟ್ ಜಾಬ್ ಕೂಡ ನಿಮಗೆ ಪ್ರೊವೈಡ್ ಮಾಡಲ್ಲ. ಸೊ ಇದರಲ್ಲಿ ನೀವು ಇದನ್ನು ಚೂಸ್ ಮಾಡಿದರೆ ನಿಮ್ಮ ಲೈಫಲ್ಲಿ ನಿಮಗೆ ಮುಂದೆ ಏನಾದರೂ ಸೆಟಲ್ ಆಗಲಿಕ್ಕೆ, ನಿಮಗೆ ನಿಮ್ಮ ಡ್ರೀಮನ್ನು ಒಂದು ಕಂಪ್ಲೀಟ್ ಮಾಡಲಿಕ್ಕೆ ನಿಮಗೆ ಹೆಲ್ಪ್ ಆಗ್ತದೆ. ಸೊ ಅದರ್ ದ್ಯಾನ್ ದಿಸ್
ಪ್ರೊಫೆಷನಲ್ ಎಕ್ಸಾಮ್ಸ್ ಅಂತ ಬರುವಾಗ CA ಉಂಟು. ಇದ್ರ ಹೇಗೆ ಅಂತ ಹೇಳಿದ್ರೆ ಒಬ್ವಿಯಸ್ಲಿ ನಿಮಗೆ ಗೊತ್ತು, ಒಂದು ಪ್ರೊಫೆಷನಲ್ ಎಕ್ಸಾಮ್ಸ್ ಅಂತ ಬರುವಾಗ ನಿಮ್ಮ ಡಿಗ್ರಿ ಕೂಡ ಬೇಡ. ನೀವೊಂದು CA ಪರ್ಸ್ಯೂ ಮಾಡ್ತಿದ್ದೀರಿ ಅಥವಾ CS ಅಥವಾ CMA ಪರ್ಸ್ಯೂ ಮಾಡ್ತಿದ್ದೀರಿ ಅಂತ ಹೇಳಿದ್ರೆ ನಿಮ್ಮ ಯಾವ ಡಿಗ್ರಿ ಕೂಡ ಸೈಡಲ್ಲಿ ಇರಬೇಕು. ಬಿಕಾಸ್ ಇದು ಮೂರು ಕೂಡ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಟ್ಸ್ ಲೈಕ್ CA, CMA ಅನ್ನುವಂಥದ್ದು ಒಂದು ರೆಪ್ಯೂಟೆಡ್ ಇನ್ಸ್ಟಿಟ್ಯೂಟ್, ಚಾರ್ಟರ್ಡ್ ಅಕೌಂಟೆಂಟ್, ಕಂಪನಿ ಸೆಕ್ರೆಟರಿ, ಕಾಸ್ಟ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್. ಸೊ ಇದೇನಾಗ್ತದೆ ಅಂದರೆ ನಿಮ್ದೊಂದು ಏನು ಹೆಸರಿರ್ತದೆ ಆ ಹೆಸರದ್ದು ಎದುರಲ್ಲಿ ಇನ್ನೊಂದು ನೀವೊಂದು CA ಕಂಪ್ಲೀಟ್ ಮಾಡಿದ್ರೆ CA ಅಂತ ಆಡ್ ಆಗ್ತದೆ, CS ಕಂಪ್ಲೀಟ್ ಮಾಡಿದ್ರೆ CS ಅಂತ ಆಡ್ ಆಗ್ತದೆ. ಸೊ ಒಂದು ಪ್ರೈಮ್ ಮಿನಿಸ್ಟರ್ ಸಿಗ್ನೇಚರ್ಗೆ ಎಷ್ಟು ವ್ಯಾಲ್ಯೂ ಉಂಟು ಅಷ್ಟು ವ್ಯಾಲ್ಯೂ ಈ CA ನೀವು ಕಂಪ್ಲೀಟ್ ಮಾಡಿ ನಿಮ್ಗೆ ಎಷ್ಟು ಸಿಗ್ತದೆ ವ್ಯಾಲ್ಯೂ. ಸೊ ಎಲ್ಲರಿಗೂ ಕೂಡ ಆಬ್ವಿಯಸ್ಲಿ ನಮ್ದು ಒಂದು ಹೆಸರು ಒಂದು ವ್ಯಾಲ್ಯೂ ಕೊಡಬೇಕು, ನಮ್ದು ಹೆಸರಿಗೆ ಕೂಡ ಒಂದು ವ್ಯಾಲ್ಯೂ ಇರಬೇಕು ಅಂತ ಎಲ್ಲರಿಗೂ ಕೂಡ ಆಸೆ ಉಂಟಲ್ವಾ. ಸೊ ಎಲ್ರಿಗೂ ಕೂಡ ಸೆಕೆಂಡ್ PU ಅಲ್ವಾ, ಆಮೇಲೆ ನೋಡುವ ಅನ್ನೋ ಥಾಟ್ಸ್ ಪ್ಲೀಸ್ ಅದನ್ನು ಬಿಡಿ, ಅದನ್ನು ಸೈಡಿಗಿಟ್ಟು ಈಗ ಜಸ್ಟ್ ನಿಮ್ದು PU ಲೆವೆಲ್ ಏನಿದೆ ಇಲ್ಲಿಂದ ಫೌಂಡೇಶನ್ ಸ್ಟಾರ್ಟ್ ಮಾಡಿದರೆ, ಈಗ CA CM ಅದು ಫೌಂಡೇಶನ್ ಇವಾಗಿಂದಲೇ ಸ್ಟಾರ್ಟ್ ಮಾಡಿದರೆ ಫಸ್ಟ್ ಇಯರ್ ಡಿಗ್ರಿ ಆಗುವಾಗ ನೀವು ಅದನ್ನು ಒಂದು ಫೌಂಡೇಶನ್ ಎಕ್ಸಾಮ್ಸ್ ಕೊಟ್ಟು ನೆಕ್ಸ್ಟ್ ಇಂಟರ್ಗೆ ನೀವು ಪ್ರಿಪರೇಷನ್ ಮಾಡ್ಬೋದು. ಡಿಗ್ರಿ ಲೆವೆಲ್ಗೆ ಹೋಗಿ ನೀವು ಫೌಂಡೇಶನ್ ತಗೊಳ್ತೇನೆ ಆಮೇಲೆ ಇಂಟರ್ ಪ್ರಿಪೇರ್ ಮಾಡ್ತೇನೆ, ಬಿಕಾಸ್ ಎಲ್ಲ ಕೂಡ ವೇಸ್ಟ್ ಆಫ್ ಟೈಮ್ ಆಗ್ತದೆ. ಸೊ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಎಲ್ಲರಿಗೂ ಕೂಡ ಅರ್ನ್ ಮಾಡಬೇಕು ಅನ್ನೋದೊಂದು ಥಾಟ್ ಇದ್ದೇ ಇರ್ತದೆ. ಮನಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅಟ್ ದ ಸೇಮ್ ಟೈಮ್ ಕೂಡ ಯಾವುದಕ್ಕೂ ಕೂಡ ವೇಸ್ಟ್ ಮಾಡಬೇಡಿ. ಸೊ ಬೇರೆ ಏನಾದರೂ ನಿಮಗೆ ಕ್ವೆರೀಸ್ ಇದೆಯಾ, ಲೈಕ್ CA ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಬೇರೆ ಏನಾದರೂ ಆಪರ್ಚುನಿಟೀಸ್ ಉಂಟಾ ಅಥವಾ ಹೇಗೆ ಆಗ್ತದೆ ಅಂತ ಏನಾದರೂ ನಿಮಗೆ ಡೌಟ್ಸ್ ಇದೆಯಾ ಇಲ್ವಾ? ಸೊ ಅದರ್ ದ್ಯಾನ್ ದಿಸ್ ನಾವಿನ್ನು ಬ್ಯಾಂಕಿಂಗ್ ಎಕ್ಸಾಮ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದೇವೆ. ಸೊ ಇವನ್ AI ಟ್ರೈನಿಂಗ್ ಕೂಡ. ಸೊ ನಮ್ಮಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆ್ಯಂಡ್ ಬ್ಯಾಂಕಿಂಗ್ ಎಕ್ಸಾಮ್ಸ್ ಆ್ಯಂಡ್ AI ಟ್ರೈನಿಂಗ್ ಮತ್ತು ಪ್ರೊಫೆಷ್ನಲ್ ಕೋರ್ಸಸ್ ನಾವು ಕೋಚಿಂಗ್ ಕೊಡ್ತಾ ಇದ್ದೇವೆ. ಇದು ಈವ್ನಿಂಗ್ 6 to 8 ಇರ್ತದೆ. ಸೊ ನಿಮ್ಗೆ ಏನಾದರೂ ನಾವು ಮನೆಗೆ ಹೋಗುವಾಗ ಲೇಟ್ ಆಗ್ತದೆ ಆರ್ಎಲ್ಸ್ ನಮಗೆ ಟೈಮಲ್ಲಿ ಸ್ವಲ್ಪ ಡಿಫಿಕಲ್ಟೀಸ್ ಇದೆ ಅಂತ ಹೇಳಿದರೆ ನಾವು ಇದನ್ನು ಆನ್ಲೈನ್ ಕ್ಲಾಸಸ್ ಕೂಡ ಪ್ರೊವೈಡ್ ಮಾಡ್ತೇವೆ. ಸೊ ಪ್ಲೀಸ್ ಮೇಕ್ ಯೂಸ್ ಆಫ್ ಇಟ್, ಬಿಕಾಸ್ ಡಿಗ್ರಿ ಮಾಡಿ ಸುಮ್ಮನೆ ಅನ್ನೆಸೆಸರಿ ಟೈಮ್ ವೇಸ್ಟ್ ಮಾಡಬೇಡಿ. ಬಿಕಾಸ್ ಈಗ ನಿಮಗೆ ಗೊತ್ತು ಕಾಂಪಿಟೇಟಿವ್ ಫೀಲ್ಡ್, ಎಲ್ಲರೂ ಕೂಡ ನಾನು ಜಾಸ್ತಿ ಕಲ್ತಿದ್ದೇನೆ, ನನ್ನ ಹತ್ರ ಜಾಸ್ತಿ ನಾಲೆಜ್ ಉಂಟು ಅಂತ ಹೋಗ್ತಾ ಇದ್ದಾರೆ. ನಾನು ಬಿಸ್ನೆಸ್ ಮಾಡ್ತೀನಿ, ಏನು ಬಿಸ್ನೆಸ್ ಮಾಡ್ತೀರಾ? ಫಾರ್ ದ್ಯಾಟ್ ರೀಸನ್ ಯು ನೀಡ್ ಟು ಹ್ಯಾವ್ ಸಮ್ ನಾಲೆಜ್, ರೈಟ್? Unless you have that, you don't get anything. So do something. So knowledge and skills build ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ಇಗ್ನೋರ್ ಮಾಡಬೇಡಿ. ಈ PU ಲೆವೆಲ್ ಏನಿದೆ ಇದೊಂದು ಬೇಸ್ ಥರ, ಇದನ್ನು ನಾವು ಅಡ್ವಾಂಟೇಜ್ ಆಗಿ ತಗೊಂಡು ನಿಮ್ಮದು CA CMA ಇದರ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಸೊ ನಿಮ್ಮ ಕಾಲೇಜಲ್ಲಿ ಒಂದು 10-15 ಸ್ಟೂಡೆಂಟ್ಸ್ ಹೀಗೆ ಏನಾದರೂ ನೀವು ಬ್ಯಾಚ್ ಮಾಡಿ ಸ್ಟೂಡೆಂಟ್ಸ್ ಜೊತೆ ಮಾತಾಡಿ, ನಿಮ್ಮ ಫ್ರೆಂಡ್ಸ್ ಹತ್ರ ಎಲ್ಲ ಮಾತಾಡಿ, ನಿಮ್ಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದರೆ ನಮ್ದು ಇನ್ಸ್ಟಿಟ್ಯೂಟಿಂದ ನಾವು ಬೇಕಿದ್ರೆ ಆಫ್ಲೈನ್ ಕ್ಲಾಸಸ್ ಪ್ರೊವೈಡ್ ಮಾಡ್ತೇವೆ. ಅಂದರೆ ವೀಕ್ಲಿ ಒನ್ಸ್ ಹೀಗೆ ನಿಮಗೆ ಕಂಫರ್ಟೇಬಲ್ ಆಗುವ ರೀತಿಯಲ್ಲಿ ನಾವು ಮಾಡ್ತೇವೆ. ಸೊ ಪ್ಲೀಸ್ ಥಿಂಕ್ ಅಬೌಟ್ ಇಟ್.